ಅಯ್ಯೋ ಯಾಕಪ್ಪ ಹಿಂಗೆ ಬ್ರೇಕ್ ಹಿಡಿತೀಯಾ? ಸಾರಿ ಸರ್, ಬೆಕ್ಕು ಸಣ್ಣಾಗಿ ಪಾಸ್ ಆಗೋಯ್ತು, ಗೊತ್ತಾಗಿಲ್ಲ. ಸರಿ ಸರಿ, ನೋಡ್ಕೊಂಡು ಗಾಡಿ ಓಡಿಸಪ್ಪ. ಹೌದು ಸರ್. ಓ, ಏನೋ ಇವತ್ತು ಟೈಮೇ ಸರಿ ಇಲ್ವಲ್ಲ. ಬೆಳಗ್ಗೆ ಗಾಡಿ ತೆಗೆದಾಗಿಂದ ಏನಾದರೂ ಒಂದು ಅನಾಹುತ ಆಗ್ತಾನೇ ಇದೆ. ನಾವು ಮೊಬೈಲ್ಗೆ ಅಡಿಕ್ಟ್ ಆಗಿದೆಯಾ ನೀನು? ಇಲ್ಲ, ಯಾಕೆ? ನಾವು ಮನೆಯಿಂದ ಹೊರಟಾಗಿಂದ ಫೋನಲ್ಲೇ ಬ್ಯುಸಿ ಆಗಿದೆಯಾ? ನನ್ನ ಫ್ರೆಂಡ್ ಜೊತೆ ಮೆಸೇಜ್ ಮಾಡ್ತಿದ್ದೆ. ಓ ಓಕೆ, ಬಟ್ ಇನ್ಮೇಲೆ ನೀನು ನನ್ನ ಜೊತೆ ಬಂದಾಗ ಫೋನೆಲ್ಲ ಯೂಸ್ ಮಾಡಬೇಡ. ಬೇರೆ ಏನು ಮಾಡಬೇಕು? ನನ್ನ ಜೊತೆ ಮಾತಾಡು. ಮಾತು ಮನ್ಸುಗಳ ಮಧ್ಯೆ ಬ್ರಿಡ್ಜ್ ಇದ್ದಂಗೆ, ಬಾಂಡಿಂಗ್ ಗಟ್ಟಿ ಆಗುತ್ತೆ. ಅಂದಾಗೆ ನಿನ್ನ ಫ್ರೆಂಡ್ಸ್ ಹತ್ರ ಎಲ್ಲ ನನ್ನ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳಿರ್ತೆ ಅಲ್ವಾ? ಹೇ, ಈ ಹೇರ್ ಸ್ಟೈಲು ನಿಂಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದನ್ನೇ ಮೇಂಟೈನ್ ಮಾಡು. ಈ ಕೂದಲು ನಾನೇ ಸರಿ ಮಾಡ್ಕೋತೀನಿ. ನಾಚಿಕೆ ಯಾಕೆ? ನನಗೆ ಗಂಡ ಅಲ್ವಾ? ವಾಟ್? ಮದುವೆ ಆದ್ಮೇಲೆ ಅದೆಲ್ಲ ಜಸ್ಟ್ ಫಾರ್ಮಾಲಿಟಿ. ಶ್ರುತಿ, ನೀನು ನನ್ನ ಹೆಂಡತಿ ಅಂತ ಯಾವತ್ತೋ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಆ ರಿಂಗ್. ಶ್ರುತಿ, ರಿಂಗಲ್ಲಿ ಅದು ಮನೇಲಿದೆ. ಮನೇಲಿ ಇಟ್ಟು ಬರಕ್ಕ? ನಾನು ನಿಂಗೆ ಅಷ್ಟು ಕಾಸ್ಟ್ಲಿ ರಿಂಗ್ ಕೊಟ್ಟಿದ್ದು. ಅದು ತುಂಬಾ ಕಾಸ್ಟ್ಲಿ ರಿಂಗ್ ಅಲ್ವಾ, ಹೊರಗಡೆ ಬಂದಾಗ ನಾನೆಲ್ಲೋ ಕಳ್ಕೊಂಡ್ಬಿಡ್ತೀನಿ ಅಂತ ಮನೇಲೆ ತೆಗೆದುಬಿಟ್ಟೆ. ಓ, ಗೊತ್ತಾಯ್ತು. ನಾನು ನಿಂಗೆ ಕೊಟ್ಟಂತ ಫಸ್ಟ್ ಗಿಫ್ಟ್ ಅಲ್ಲ ಅದು. ಅದಕ್ಕೆ ಅದನ್ನ ಭದ್ರವಾಗಿ ಇಟ್ಕೋಬೇಕು ಅಂತ ಸೆಕ್ಯೂರ್ ಮಾಡ್ತಾ ಇದೆಯಲ್ಲ. ಯು ಸೋ ಸ್ಮಾರ್ಟ್ ರಾಜ್. ಎಸ್, ನಮ್ಮ ತಂದೆನೂ ಹಾಗೆ ಹೇಳ್ತಿರ್ತಾರೆ. ನಾವು ಸ್ವಲ್ಪ ಸ್ಪೀಡಾಗಿ ಹೋಗ್ಬೋದಲ್ವಾ? ತಾಳಿ ಕಟ್ಟಕ್ಕಿಂತ ಮುಂಚೆ ನಾವಲ್ಲಿರ್ಬೇಕು. ಓ, ಸೆಂಟಿಮೆಂಟ್. ಐ ಅಂಡರ್ಸ್ಟ್ಯಾಂಡ್. ನಮ್ಮ ಮದುವೆಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರಾ? ಅವ್ರು ಆಲ್ರೆಡಿ ಅಲ್ಲಿ ಬಂದಾಗಿದೆ. ವಾಟ್? ಬರ್ತಾರೆ ಅಂತ ಅಂದಿದ್ದು. ನಾನು ಕೂಡ ನನ್ನ ಫ್ರೆಂಡ್ಸ್ನೆಲ್ಲ ನಿಂಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಾವು ಮದುವೆ ಆದ್ಮೇಲೆ ಒಂದು ಲಾಂಗ್ ಡ್ರೈವ್ ಹೋಗೋಣ. ಮದುವೆ ಆದ್ಮೇಲೆ ಯಾಕೆ? ಇವತ್ತು ಯಾಕೆ ಹೋಗ್ಬಾರ್ದು? ಅಲ್ಲ, ಫಸ್ಟ್ ನಾವು ಮದುವೆಗೆ ಹೋಗೋಣ. ಓಕೆ. ಸ್ವಲ್ಪ ಫಾಸ್ಟ್ ಅಂದಲ್ಲ? ಇದೇನ ಲೊಕೇಶನ್? ಅಲ್ಲ, ಯಾರು ಜನ ಇಲ್ಲ, ಡೆಕೋರೇಷನ್ ಇಲ್ಲ. ಅರೆ ಶೋ, ಒಂದ್ಸರಿ ಚೆಕ್ ಮಾಡು. ಇದು ಪಾರ್ಟಿ ಹಾಲ್ ಅಲ್ಲ, ದೇವಸ್ಥಾನ. ಇಲ್ಲೆಲ್ಲ ಮದ್ವೆಗೆ ಡೆಕೋರೇಟ್ ಮಾಡಲ್ಲ. ಓ ಓಕೆ, ಕಮ್. ಶ್ರುತಿ, ನಿಂಗೆ ಹೇರ್ ಸ್ಟೈಲ್ ಓಕೆನಾ? ಇಲ್ಲಾಂದ್ರೆ ಹೇಳು, ಇಲ್ಲೇ ಹತ್ರದಲ್ಲಿ ಪಾರ್ಲರ್ ಇದೆ, ಹೋಗಿ ಫೇಶಿಯಲ್ ಮಾಡಿಸ್ಕೊ ಬರ್ತೀನಿ. ಇವತ್ತು ನಿಮ್ಮ ಮದ್ವೆನಾ? ಜೋಕಾ? ಫಸ್ಟ್ ಟೈಮ್ ನೀನು ನಿನ್ನ ಫ್ರೆಂಡ್ಸ್ಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ಯಾ. ಅವ್ರ ಮುಂದೆಲ್ಲ ನಾನು ಚೆನ್ನಾಗಿ ಕಾಣಿಸ್ಬೇಕಲ್ಲ, ಅವಾಗಲೇ ತಾನೇ ನಿನಗೆ ಪ್ರೌಡ್ ಫೀಲು. ಅದೆಲ್ಲ ಏನು ಬೇಡ, ಮೊದಲೇ ಲೇಟ್ ಆಗಿದೆ, ಬನ್ನಿ ಹೋಗೋಣ. ಅಯ್ಯೋ, ಏನಾಯ್ತು? ನಾನು ಅರ್ಜೆಂಟಲ್ಲಿ ಗಿಫ್ಟ್ ತೊಗೊಂಬರೋದೇ ಮರ್ತು ಹೋಗ್ಬಿಟ್ಟೆ. ಇಫ್ ಯು ಡೋಂಟ್ ಮೈಂಡ್, ನಾನು ಅವ್ರ ಜೊತೆ ಮಾತಾಡ್ತಿರ್ತೀನಿ, ನೀವು ಹೋಗಿ ಗಿಫ್ಟ್ ತೊಗೊಂಬರ್ತೀರಾ? ಗಿಫ್ಟ್ ಎಲ್ಲ ಯಾಕೆ? ದುಡ್ಡು ಕೊಟ್ರೆ ಆಯ್ತು. ಒಂದು 10,000 ಕೊಡ್ತೀನಿ, ಕೊಟ್ಬಿಡಿ. ಅದು ಖರ್ಚಾಗೋಗುತ್ತೆ ರಾಜ್, ನೆನಪಿರಲ್ಲ. ಏನಾದರೂ ಗಿಫ್ಟ್ ಕೊಡಲೇಬೇಕು. ನನಗೆ ನಿಮ್ಮ ಬಗ್ಗೆ ಏನು ತುಂಬ ಇಷ್ಟ ಆಗುತ್ತೆ ಗೊತ್ತಾ? ಏನು? ನೀವು ಎಲ್ರಿಗೂ ಗಿಫ್ಟ್ಸ್ನ ತುಂಬ ಚೆನ್ನಾಗಿ ಚೂಸ್ ಮಾಡ್ತೀರಾ. ಎಸ್ ಐ ನೋ, ನನ್ನ ಫ್ರೆಂಡ್ಸು ಹಿಂಗೆ ಹೇಳ್ತಾ ಇರ್ತಾರೆ. ಅವಳು ನನಗೆ ಬೇಗ ಬಾ ಅಂತ ಅಂದಿದ್ಲು. ನಾನು ಅವಳನ್ನ ಹೋಗಿ ರೆಡಿ ಮಾಡ್ತಿರ್ತೀನಿ,
ನೀವು ಹೋಗಿ ಒಂದು ಒಳ್ಳೆ ಗಿಫ್ಟ್ನ ತಗೊಂಬನ್ನಿ ಪ್ಲೀಸ್. ಹೇ ಶೋರ್, ಇಲ್ಲೇ ಹತ್ರದಲ್ಲಿ ಒಂದು ಮಾಲ್ ಇದೆ, ನಾನು ಹೋಗಿ ತಗೊಬರ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಬಾಯ್. ಹಾಯ್ ಹಾಯ್. ಯಾರದು? ಅವನೊಬ್ಬ ದೊಡ್ಡ ಲೂಸು. ಅದೆಲ್ಲ ಬಿಡು, ರವಿ ಬಂದ? ಇನ್ನೂ ಇಲ್ಲ. ಶ್ರುತಿ, ಇನ್ನೊಂದ್ಸಲ ಯೋಚನೆ ಮಾಡಿ. ನಿಮ್ಮ ಮನೆಯವ್ರು ಕೇಳದೆ ಹೀಗೆಲ್ಲ ಮಾಡೋದು ತಪ್ಪು. ನಿಮ್ಮ ಮನೆಯವ್ರ ಹತ್ರ ಇನ್ನೊಂದ್ಸಲ ಮಾತಾಡಿದ್ರೆ ನನ್ಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಶ್ರುತಿ. ಕನಕ, ನೀನೇನು ಹೆದರ್ಕೋಬೇಡ. ನಾನು ಈ ವಿಷಯನ ನಮ್ಮ ಮನೆಯವ್ರ ಹತ್ರ ಹೇಳಿದ್ರೆ ಅವ್ರು ಇವತ್ತೇ ನನ್ನ ಬೇರೆಯವ್ರ ಜೊತೆ ಮದುವೆ ಮಾಡಿಸ್ಬಿಡ್ತಾರೆ. ನಾವಿಬ್ರು ಮೇಜರ್ಸ್, ಒಬ್ರನ್ನೊಬ್ರನ್ನ ಇಷ್ಟಪಟ್ಟಿದ್ದೀವಿ, ಪ್ರೀತಿ ಮದುವೆ ಕೂಡ ಆಗ್ತಿದ್ದೀವಿ. ಇದು ಇವತ್ತು ನಮ್ಮ ಮನೆಯವ್ರ ಕಣ್ಣಲ್ಲಿ ತಪ್ಪಾಗಿ ಕಾಣಿಸ್ಬೋದು. ಸ್ವಲ್ಪ ದಿನ ಆದ್ಮೇಲೆ ಅವ್ರು ಎಲ್ಲದನ್ನು ಅರ್ಥ ಮಾಡ್ಕೋತಾರೆ. ಬೈ ದ ವೇ, ನನ್ನ ಫ್ರೆಂಡ್ಸ್ನ ಬರೋದಕ್ಕೆ ಹೇಳಿದೆ, ಇನ್ನೂ ಬಂದಿಲ್ವಾ? ಅವ್ರೆಲ್ಲ ನಿಮ್ಗೋಸ್ಕರ ಒಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ನನ್ನ ಅಚ್ಚಕರಿಗೆ ಎಲ್ಲ ಹೇಳಿ ಮದುವೆ ರೆಡಿ ಮಾಡಿಸಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಸರಿ, ಬಾ ಹೋಗೋಣ. ಓಹ್, ಇಲ್ಲ ನಿಮ್ಮ ಫ್ರೆಂಡ್ಸ್. ಏ ಶ್ರುತಿ, ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ನಮ್ಮ ಹತ್ರ ಹೇಳಿ ಈಗ ನೋಡಿದ್ರೆ ಎಲ್ಲರಿಗಿಂತ ಮೊದಲು ನೀನೇ ಮದ್ವೆ ಆಗ್ತಿದ್ಯಾ? ಅದನ್ನ ಹೇಳಕ್ಕೆ ಇಲ್ಲಿ ಬಂದಿದ್ಯಾ ನೀನು? ಸೀರೆ ತರ ಹೇಳಿದೆ, ತಂದಿದ್ಯಾ? ಥ್ಯಾಂಕ್ ಯು. ಕನಕ, ಚೇಂಜಿಂಗ್ ರೂಮ್ ಏನಿದೆ? ನಾನು ಕರ್ಕೊಂಡು ಹೋಗ್ತೀನಿ. ಈ ಹಾರನ್ ಪುರೋಹಿತರು ಕೊಟ್ಬಿಡ್ತೀರಾ? ಬನ್ನಿ ಬನ್ನಿ, ಲೇಟ್ ಆಗುತ್ತೆ. ಅದಕ್ಕೆ ಒಂದು ನಿಮಿಷ. ಹೇಳ್ರವಿ, ಶ್ರುತಿ ಬಂದಿರ್ತಾಳ? ಗೊತ್ತಿಲ್ಲ ಅದ್ಗೆ. ಅವಳು ನನ್ನ ಮಾತ್ರ ಬರೋಕ್ಕೆ ಹೇಳಿದ್ದು. ನಿಮ್ಮನ್ನ ನನ್ನ ಜೊತೆ ನೋಡಿದ್ರೆ ಕೋಪ ಮಾಡ್ಕೋತಾಳೆ. ನಾನು ಅವಳ ಹತ್ರ ಮಾತಾಡ್ತಾ ಇರ್ತೀನಿ, ನೀವು ಇಲ್ಲೇ ಸ್ವಲ್ಪ ಹೊತ್ತಿದ್ದು ಆಮೇಲೆ ಬನ್ನಿ. ಸರಿ ರವಿ, ನೀವು ಮಾತಾಡ್ತೀರಿ, ನಾನು ಒಂದು ಸ್ವಲ್ಪ ಹೊತ್ತು ಅಂಗಡಿ ಹತ್ರ ಇದ್ದ ಆಮೇಲೆ ಬರ್ತೀನಿ. ಸರಿ ಅದು ಫ್ಯಾನ್. ಏನಮ್ಮ, ಇವತ್ತು ನಿಮ್ಮ ತಾಯಿ ಬಂದಿಲ್ವಾ? ಇಲ್ಲ ಅಣ್ಣ, ಓಂ ಶಕ್ತಿಗೆ ಹೋಗಿದ್ದಾರೆ. ಸ್ವಲ್ಪ ಹೊತ್ತು ಮುಂಚೆ ನಿಮ್ಮ ತಂಗಿ ಮದುವೆ ಕಟ್ತಿದ್ಲು. ಹೌದಾ? ಯಾವ್ದೋ ಆರ್ಡರ್ ಬಂದಿರಬೇಕು. ಸರಿಮ್ಮ, ಒಂದು 50 ರೂಪಾಯಿ ಹೂ ಕೊಡು. ಕೊಟ್ಟೆ ಅಣ್ಣ. ಸರಿ ಕಣ, ಬರ್ತೀನಿ. ಸರಿ ಅಣ್ಣ. ರವಿ, ನಿನ್ನ ಹುಡುಗಿನೇ ಕಣೋ, ಡೌಟೇ ಬೇಡ. ಹಿಂಗೆ ನೋಡ್ತಾ ಇದ್ರೆ ಇವ್ರ ಮನೆಯವ್ರು ಯಾರಾದರೂ ಬಂದು ಇಳಿತಾರೆ.
ಬೇಗ ಮದ್ವೆ ಆಗೋ. ಸಾರಿ ಕಣ, ನನ್ನ ಬಟ್ಟೆಯಲ್ಲಿ ಏಯ್ ತೊಂದಿದೆ. ರವಿ ಅವ್ರು ಬಂದ್ರಾ? ಬಂದಿದ್ದಾರೆ, ಹೊರಗಡೆ ಇದ್ದಾರೆ. ಯಾರು? ಹೇಳ್ತೀನಿ ಕನಕ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ. ಕನಕ, ಒಂದು ನಿಮಿಷ ಬಂದೆ. ರವಿ